ಮನುಷ್ಯತ್ವವನ್ನೇ ಕಳೆದುಕೊಂಡು ವರ್ತಿಸ್ತಾ ಇರುವಂತಹ ಈ ಮೈಕ್ರೋ ಫೈನಾನ್ಸ್ನ ಸಿಬ್ಬಂದಿಗಳಿಗೆ ಅಂಕುಶ ಹಾಕಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ರಾಜ್ಯದಲ್ಲಿ ಇವತ್ತಿನಿಂದಲೇ ಬ್ರೇಕ್. ಹೊಸ ಕಾನೂನು ಜಾರಿಗೆ ಇವತ್ತು ಕ್ಯಾಬಿನೆಟ್ನಲ್ಲಿ ಸುಗ್ರೀವಾಜ್ಞೆಯ ಮುದ್ರೆ. ರಾಜ್ಯಪಾಲರು ಸಹಿ ಹಾಕಿದ ಕೂಡಲೇ ರಾಜ್ಯದಲ್ಲಿ ಹೊಸ ಕಾನೂನು ಜಾರಿ. ನಿನ್ನೆ ಹೊಸ ಕಾನೂನಿನ ಬಗ್ಗೆ ಸಂಪೂರ್ಣ ಸಿದ್ಧತೆಯನ್ನು ನಡೆಸಿದೆ ಸರ್ಕಾರ. ಕಿರುಕುಳ ಕೊಟ್ಟರೆ ದಂಡದ ಜೊತೆಗೆ ಜೈಲು ಗ್ಯಾರಂಟಿ ಅಂತೇಳಿ ಬಿಲ್ನಲ್ಲಿ ಪ್ರಸ್ತಾಪ. ಡಿಸಿಗಳಿಗೆ ವಿಶೇಷ ಅಧಿಕಾರ ಕೊಡುವ ಅಂಶ ಬಿಲ್ನಲ್ಲಿ ಉಲ್ಲೇಖ. ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಈ ಮೂಲಕ ಮೂಗುದಾರವನ್ನು ಹಾಕಲಿಕ್ಕೆ, ಈ ಮೂಲಕ ಲಗಾಮ್ ಹಾಕಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ಹಾಗಾದ್ರೆ ಈ ಹೊಸ ಕಾನೂನಿನ ಮೂಲಕ ಹೇಗೆ ಲಗಾಮ್ ಹಾಕಬಹುದು? ಸಾಲಗಾರರಿಗೆ ಕಿರುಕುಳ ಕೊಟ್ಟರೆ 3 ವರ್ಷ ಜೈಲು ಫಿಕ್ಸ್. ಯಾವುದೇ ಕಾರಣಕ್ಕೂ ಕಿರುಕುಳವನ್ನು ಕೊಡಬಾರ್ದು ಅನ್ನುವಂತಹ ಅಂಶವನ್ನು ಕೂಡ ಈ ಕಾನೂನಿನಲ್ಲಿ ಉಲ್ಲೇಖಿಸಿರುವಂತಹದ್ದು. ಅದರ ಜೊತೆಗೆ 1 ಲಕ್ಷ ರೂಪಾಯಿಯವರೆಗೂ ಕೂಡ ದಂಡವನ್ನು ಹಾಕಲಿಕ್ಕೆ ಅವಕಾಶ ಇರುತ್ತೆ. ಹೊಸ ಕಾನೂನಿನಲ್ಲಿರುವಂತಹ ಅಂಶಗಳಿವೆಲ್ಲವೂ ಕೂಡ. ಅದರ ಜೊತೆಗೆ ಫೈನಾನ್ಸ್ ಕಂಪನಿಗಳಲ್ಲೂ ನೋಂದಣಿ ಕಡ್ಡಾಯ, ರಿಜಿಸ್ಟ್ರೇಷನ್ ಅನ್ನು ಮಾಡಿಸಿಕೊಳ್ಳಲೇಬೇಕು. ಈ ಮೂಲಕ ಅನಧಿಕೃತವಾಗಿರುವಂತಹ ಫೈನಾನ್ಸ್ಗಳಿಗೆ ಲಗಾಮು. ಒಬ್ಬರಿಗೆ 2 ಸಂಸ್ಥೆಗಳು ಸಾಲವನ್ನು ಕೊಡಬಹುದು. ಅದಕ್ಕಿಂತ ಹೆಚ್ಚು ಸಾಲವನ್ನು ಕೊಡಲಿಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಇಲ್ಲ. ಕೊಟ್ಟರೆ ಅದು ಈ ಫೈನಾನ್ಸ್ನವರದ್ದೇ ತಪ್ಪಾಗುತ್ತೆ. ಒಬ್ಬರಿಗೆ 2 ಲಕ್ಷ ರೂಪಾಯಿ ಮೀರದಂತೆ ಸಾಲವನ್ನು ಕೊಡಬೇಕು ಅನ್ನುವಂತಹ ಅಂಶ ಕೂಡ ಇದೆ. ಸಾಲ ಕೊಡುವ ಮುನ್ನ ಆದಾಯವನ್ನು ಗಮನಿಸಬೇಕು. ಈ KYC ಕಡ್ಡಾಯವಾಗಿ ಆಗಿರಲೇಬೇಕು ಅಂತ ಕೂಡ ರಾಜ್ಯ ಸರ್ಕಾರ ಅಂಶವನ್ನು ಉಲ್ಲೇಖಿಸಿದೆ. ಸರ್ಕಾರಕ್ಕೆ ಫೈನಾನ್ಸ್ ಕಂಪನಿಗಳು ಮುಚ್ಚಳಿಕೆಯ ಪತ್ರವನ್ನು ಕಡ್ಡಾಯವಾಗಿ ಬರೆದುಕೊಡಬೇಕು. ನಾವು ನಿಮ್ಮೆಲ್ಲ ನಿಯಮಗಳಿಗೆ, ನಿಬಂಧನೆಗಳಿಗೆ ಒಪ್ಪಿದ್ದೇವೆ ಅಂಥೇಳಿ, ಯಾವುದೇ ಕಾರಣಕ್ಕೂ ಕಿರುಕುಳ ಕೊಡಲ್ಲ ಅಂಥೇಳಿ. ಇವೆಲ್ಲವೂ ಕೂಡ ಈ ಹೊಸ ಕಾನೂನಿನಲ್ಲಿರುವಂತಹ ಅಂಶಗಳು. ಅದರ ಜೊತೆಗೇನೆ ಈ ಮೂಲಕ ಸಾಲಗಾರರಿಗೆ ಕಿರುಕುಳ ಕೊಟ್ಟರೆ 3 ವರ್ಷ ಜೈಲು, ದಂಡದ ಜೊತೆಗೆ ಈ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಆಟಾಟೋಪಕ್ಕೆ ಬ್ರೇಕ್ ಹಾಕಲಿಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ.